ಜೋಳ ಹೆಚ್ಚ ರಾಗಿ ಹೆಚ್ಚ ಅಂಥೇಳಿ ಜಗಾಡೋ ಮಂದಿ ಕಿವಿಗಡ್ಡಿಗೆ ಒಂದು ಕೊಟ್ಟು ಹೇಳ್ರಿ ಎರಡು ಅದ್ರ ಗತ್ತನ್ಯಾಗದ ಅವು ಅಂಥೇಳಿ ನೋಡಿರಿ. ರಾಗಿ ರೊಟ್ಟಿ ಹೆಂಗೆ ಮಾಡೋದು ಅಂತಂದ್ರೆ ಒಂದು ಕಪ್ ನೀರು ಕಾಯಕ್ಕಿಟ್ಟ ಅದ್ರ ಒಂದು ಚಮಚೆ ರಾಗಿ ಹಿಟ್ಟು ಹಾಕಿ ಗರ ಗರ ತಿರುಗಿಸಿದಾದ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ರಿ. ಆಮೇಲೆ ಮತ್ತೆ ಮಿಕ್ಸ್ ಮಾಡಿರಿ. ಆಮೇಲೆ ಒಂದು ಕಪ್ ಅಷ್ಟು ನಾವಿಲ್ಲಿ ರಾಗಿ ಹಿಟ್ಟನ್ನು ತೊಗೊಂಡಿದ್ದೆವು. ಅದನ್ನು ಹಾಕಿ ಚಲೋ ತಂಗಿ ನೀವು ಅದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡಿ ಮ್ಯಾಲೆ ಒಂದು ಈಟ್ ಎಟ್ಬೇಕು ನೀರು ಅಷ್ಟು ಹಾಕಿ ಮತ್ತೊಮ್ಮೆ ಕಲಸ್ಕೊಂಡು ತೊಗೊಂಡು ಬರ್ರಿ. ಒಂದು ಹದ ಬರುವಂಗೆ ಆಗೈತಿ ಈಗ ಬರೋಬ್ಬರಿ. ಇದನ್ನು ನಾವು ಒಂದು ಈಟ್ ಕಲಿಸಿದಂಗೆ ಮಾಡಿ ಒಂದು ಪರಾತೋ ಅಥವಾ ಒಂದು ಪ್ಲೇಟ್ನಾಗ ಸ್ವಲ್ಪ ತುಪ್ಪ ಹಾಕಿ ಚಲೋ ತಂಗಿ ನಾದ್ಕೋಬೇಕ್ರಿ. ಅಂದರೆ ಹಿಟ್ಟು ಬರೋಬ್ಬರಿಯಾಗಿ ನೀವು ಕಲಿಸ್ಕೊಂಡ ಇಟ್ಕೊಳ್ಬೇಕ್ರಿ. ಆಮೇಲೆ ಏನು ಮಾಡಿರಿ, ಒಂದು ಉಳ್ಳಿ ತೊಗೊಂಡ ತೆಳಗೆ ಚಂದಂಗೆ ಬಡಿಬೇಕು. ಅದಕ್ಕೆ ಒಂದು ಹಿಟ್ಟು ರಾಗಿ ಹಿಟ್ಟನ್ನು ಹಾಕಿ ನೀವು ತಟ್ಟಿ ಮಾಡ್ಬೋದು ರೀ ರಾಗಿ ರೊಟ್ಟಿ. ಇಲ್ಲ ಸ್ವಲ್ಪ ತಟ್ಟಿ ಆಮೇಲೆ ನಾವು ಅದನ್ನು ಲಟ್ಟಿಸಿ ಮಾಡ್ತೀವಂದ್ರೆ ಹಂಗೂ ಮಾಡ್ಬೋದು ರೀ. ಇಲ್ಲ ಪೂರ್ತಿಯಾಗಿನ ನಾವು ಲಟ್ಟಿಸಿ ಮಾಡ್ತಂದ್ರೆ ಹೆಂಗೆ ಬೇಕೋ ಹಂಗೆ ನೀವು ಮಾಡಿ ಚಲೋತ್ನಂಗೆ ತವೆ ಮೇಲೆ ಹಾಕಿ ಅದನ್ನು ಬೇಯಿಸ್ಬೇಕ್ರಿ. ಅಂದ್ರೆ ಸಾಫ್ಟ್ ಆಗಿರುವಂತಹ ಉಬ್ಬಿ ಬರುವಂತಹ ರಾಗಿ ರೊಟ್ಟಿ ನಿಮಗೆ ಸಿಗ್ತಾವೆ. ಹಂಗೆ ಜೋಳದ ರೊಟ್ಟಿ ನಮ್ಮ ಯೂಟ್ಯೂಬ್ ಚಾನಲ್ ಆಗೈತಿ. ನೀವು ನೋಡಿಲ್ಲ ಅಂತಂದ್ರೆ ಲಿಂಕ್ ಬಯೋದಾಗೈತ್ರಿ. ಮತ್ತು ರಾಗಿ ರೊಟ್ಟಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನ ಹೇಳೋದು ಮರ್ಯಾಕೆ ಹೋಗಬೇಡ್ರಿ.